ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಫಸ್ಟ್ ವೀಡಿಯೋ ಗಾಯ್ಸ್. ಇವತ್ತಿನ ವೀಡಿಯೋದಲ್ಲಿ ನೀವು ತಮ್ಮನೇಲಲ್ಲಿ ನೋಡ್ಕೊಂಬಂದಿದ್ದೀರಾ ಗಾಯ್ಸ್. ಏನಪ್ಪ ಅಂದರೆ ಅಡಿಕೆ ಸಸಿ 2027ಕ್ಕೆ 10-20 ರೂಪಾಯಿ, ಲಾಸ್ಟ್ ಅಂದರೆ 30 ರೂಪಾಯಿ ಆಗ್ಬೋದು ಗಾಯ್ಸ್. ಯಾಕೆಂದರೆ ಈ ವರ್ಷ ಅಡಿಕೆ ಸಸಿ ನಮ್ಮ ಕರ್ನಾಟಕದಲ್ಲಿ ಅದು ಎಷ್ಟೋ ಕೋಟಿಗಟ್ಟಲೆ ಅಡಿಕೆ ಸಸಿ ಮಾಡಿದ್ದಾರೆ ಗಾಯ್ಸ್. ಹಂಗಾಗಿ ನಾನು ಇದನ್ನು ಹೇಳ್ತಿದ್ದೀನಿ ನೋಡಿರಿ. ನಾವು ಒಂದು 20,000 ಅಡಿಕೆ ಸಸಿ ಮಾಡಿದ್ದೀವಿ. ಇಲ್ಲೊಂದು 10,000 ಇದೆ, ಮತ್ತು ತೋರಿಸ್ತೀನಿ ತಡ್ರಿ. ಈ 10,000 ಬಂದುಬಿಟ್ಟು ಈ ಸಸಿ ಇದೆಯಲ್ಲ, ಈ ಸಸಿಗಳು ಬಂದುಬಿಟ್ಟು 1 ಮಂತ್ ಆಗಿದೆ ಅಷ್ಟೇ ನಾವು ತುಂಬಿ. ಈ ಸಸಿ ಬಂದುಬಿಟ್ಟು ಇನ್ನು 3 ದಿನ ಆಗಿದೆ ಅಷ್ಟೇ ನಾವು ತುಂಬಿ. ಮತ್ತು ತೋರಿಸ್ತೀನಿ ತಡ್ರಿ ಗೈಸ್. ನೋಡಿ, ನಮ್ದು ಇಲ್ಲೊಂದು 10,000 ಇದೆ. ಟೋಟಲಾಗಿ ನಾವು 20,000 ಸಸಿ ಮಾಡಿದ್ದೀವಿ. ಈ 20,000 ಸಸಿ ನಾವು ಸೇಲ್ ಮಾಡ್ಬೋದು, ಅಂದರೆ ರೇಟ್ ಕಮ್ಮಿ ಆಗುತ್ತೆ ಅಷ್ಟೇ ಗೈಸ್. ಒಂದು ಲಾಸ್ಟ್ ಅಂದರೆ 20 ರೂಪಾಯಿ ಆಗೋದು 2027ಕ್ಕೆ. ನಾನು ಈ ವಿಡಿಯೋದಿಂದ ರೈತರಿಗೆ ಏನು ತಿಳಿಸ್ತಿದ್ದೀನಿ ಅಂದರೆ, ಈ ವರ್ಷ ಈ ಜೂನ್ ಜುಲೈಯಲ್ಲಿ ಅಡಿಕೆ ಸಸಿ ಹಾಕೋಕ್ಕೆ ಅಂತ ತಿಳ್ಕೊಂಡಿದ್ದೀರಲ್ಲ, ಅವ್ರೊಂದು ಸ್ವಲ್ಪ ತಡೀರಿ. ಯಾಕಪ್ಪ ಅಂದರೆ ಮುಂದಿನ ವರ್ಷ ನೀವು ರೇಟ್ ಫುಲ್ಲು ಬಿದ್ದೋಗ್ಬಿಡುತ್ತೆ. ಮುಂದಿನ ವರ್ಷ ಲಾಸ್ಟ್ ಅಂದರೆ 25 ರೂಪಾಯಿ ಸಸಿ ಆಗ್ಬೋದು ಗೈಸ್. ಹಾಗಾಗಿ ನಾನು ಈಗ ಜೂನ್ ಜುಲೈಯಲ್ಲಿ ಅಡಿಕೆ ಸಸಿ ಹಾಕ್ತಿದ್ದೀರಲ್ಲ ಅವ್ರಿಗೆ ಹೇಳ್ತಿರೋದು ಇದನ್ನು. ಯಾಕಪ್ಪ ಅಂದರೆ ನೀನು 6 ತಿಂಗಳು, ಅಂದರೆ ನಿಮ್ಮದು ಅಡಿಕೆ ಸಸಿ ಹಾಕಿದ ಮೇಲೆ ಫಲ ಕೊಡೋದು ಲೇಟ್ ಆಗ್ಬೋದು, ಒಂದು 6 ತಿಂಗಳು ಲೇಟ್ ಆಗ್ಬೋದು. ಒಂದು 7 ವರ್ಷ ಅಂತ ನೀವು ಒಂದು 7 ವರ್ಷ ಅಂತ ತಿಳ್ಕೊಳ್ಳಿ. ಒಂದು 7 ವರ್ಷದಲ್ಲಿ ಒಂದು 6 ತಿಂಗಳು ಲೇಟ್ ಆಗ್ಬೋದು. 7 ವರ್ಷಕ್ಕೆ ನಿಮಗೆ ಫಲ ಕೊಡ್ಬೋದು ಅಡಿಕೆ ಸಸಿ. ಈಗ 6 ತಿಂಗಳು ತಡೆದ್ರೆ ಮುಂದಿನ ವರ್ಷಕ್ಕೆ ನಿಮಗೆ ಬೇಕಾದ ಸಸಿಯ ಬರೀ 25 ರೂಪಾಯಿಗೆ ಹಾರಿಸ್ಕೊಂಡು ನೀವು ಸಸಿನ ತಗೋಬೋದು. ಹಂಗಾಗಿ ನಿಮಗೆ ನಾನು ಈ ವಿಡಿಯೋ ಮಾಡಿ ಹೇಳ್ತಿದ್ದೀನಿ ನೋಡಿ ಯಾವ ಥರ ಮಾಡ್ತೀರಾ ಅಂತ. ಅಂದರೆ ನೀವು ಮುಂದಿನ ವರ್ಷಕ್ಕೆ ಒಳ್ಳೆ ಬೀಜ, ಒಳ್ಳೆ ಮರದ ಸಸಿನ ಹೈಯೆಸ್ಟ್ ಅಂದರೆ 30 ರೂಪಾಯಿ. ಈಗ 130 ಕೊಟ್ಟು ಯಾಕೆ ತಂತೀರಿ ಹೇಳ್ರಿ? ಈಗ 130 ಕೊಟ್ಟು ಎಂಥ 10 ವರ್ಷದ ಮರದ ಬೀಜದಲ್ಲಿ ಮಾಡಿರ್ತಾರಲ್ಲ ಅಂಥ ಸಸಿ ನೀವೀಗ 130 ರೂಪಾಯಿ ಕೊಟ್ಟು ತಂತೀರಾ. ಅದೇ ಮುಂದಿನ ವರ್ಷಕ್ಕೆ 100% 30 ರೂಪಾಯಿಗೆ ಹೈ ಕ್ಲಾಸ್ ಬೀಜದ ಮರದ್ದು ಅಡಿಕೆ ಸಸಿ ಸಿಗುತ್ತೆ ಗೈಸ್. ಈ ವಿಡಿಯೋನ ನೀವೀಗ ನೋಡಿ, ಮುಂದಿನ ವರ್ಷ ನನಗೆ ಕಮೆಂಟ್ ಮಾಡಿ ಹೇಳಲೇಬೇಕು. ಮುಂದಿನ ವರ್ಷಕ್ಕೆ ಬರೀ 30 ರೂಪಾಯಿಗೆ ಹೈ ಕ್ಲಾಸ್ ಬೀಜ ಸಿಗುತ್ತೆ ಗೈಸ್. ಈ ಸಸಿಗಳು ಬಂದುಬಿಟ್ಟು ಗೈಸ್, ಈ ಸಸಿಗಳು ನಾವು ಹೋದ ವರ್ಷ ಮಾಡಿದ್ವಲ್ಲ ಅದರಲ್ಲಿ ಆರಿಸ್ಬಿಟ್ಟಿರೋ ಸಸಿಗಳು. ಅದರಲ್ಲಿ ನಾವು ಒಂದು 7,000ದಲ್ಲಿ ಇಷ್ಟು ಸಸಿ ನಮಗೆ ವೇಸ್ಟ್ ಸಿಕ್ಕಿದ್ದಾವೆ. ಮತ್ತು ಈ ವರ್ಷ ಬಂದ್ಬಿಟ್ಟು ಇಷ್ಟು ಸಸಿ ಮಾಡಿದ್ದೀವಿ. 10,000ದಲ್ಲಿ ಏನಿಲ್ಲ ಅಂದರೆ ನಮಗೊಂದು 2,000 ಅಂತೂ ವೇಸ್ಟ್ ಸಿಗ್ತವೆ. ಇವು ಬಂದ್ಬಿಟ್ಟು ಒಂದು 45-50 ವರ್ಷದ ಮರದ ಬೀಜದ್ದು ಗೋಟಲ್ಲಿ ಮಾಡ್ರೆ ನಾವು ಸಸಿಗಳು. ನಾವೇ ಇಷ್ಟು ಮಾಡಿ ಅಡಿಕೆ ಸಸಿ ಮಾಡಿರೋದೇ ಹೇಳ್ತಿದ್ದೀವಿ ಅಂದಮೇಲೆ ಸಸಿ ರೇಟು ಎಷ್ಟಾಗ್ಬೋದು ನೀವೇ ನೋಡಿ ಗಾಯ್ಸ್. ಇಷ್ಟು ಯಾಕಪ್ಪ ನಾನು ನಮ್ಮ ರೈತರಿಗೆ ಎಳೆದು ಹೇಳ್ತೀನಿ ಅಂದರೆ, ಸುಮ್ಮನೆ ದುಡ್ಡು ಲಾಸ್ ಮಾಡ್ಕೊತೀರ. ಬರೀ ನೀವು 100 ಸಸಿ 3,000 ಕೊಟ್ಟು ತಂದೋಗ್ಬೋದು. ಈಗ 100 ಸಸಿ ರೇಟ್ ಎಷ್ಟು ಗೊತ್ತಾ? 100 ಸಸಿಗೆ ಹತ್ತಿರ 10,000 ರೂಪಾಯಿ ರೇಟ್. ಈಗ ಪ್ರೆಸೆಂಟ್ 10,000 ರೂಪಾಯಿ ರೇಟು. ಈಗ ಅಂದರೆ 6 ತಿಂಗಳು ಅಷ್ಟೇ, 6-7 ತಿಂಗಳು. ನೀವು ಬೇಕಾದ್ರೆ ನಿಮ್ಮದು ಮುಂಗಾರು ಮಳೆ ಬರುತ್ತಲ್ಲ, ಒಂದು ಮಾರ್ಚಿಗೆ ಹಾಕೋಬೋದು ನೋಡಿ. ಈ ಸಸಿ ಈಗ ನಾವೇನು ಸಸಿಗಳು ಮಾಡಿದ್ದೀವಿ ಇವೆಲ್ಲ ಒಂದು ಮಾರ್ಚಿಗೆ ಒಂದು ಲೆಕ್ಕಾಚಾರಕ್ಕೆ ಬಂದುಬಿಡ್ತವೆ. ನೀವು ಮಾರ್ಚಿಗೆ ಹಾಕೋಬೋದು. ಮಾರ್ಚಿಗೆ ಹಾಕೋಬೋದು ಅಂತ ಹೇಳೋಕ್ಕಿಂತ ಈ ಸಸಿಗಳು ನಿಮಗೆ ರೇಟ್ ಕಮ್ಮಿಯಲ್ಲಿ ಸಿಗುತ್ತೆ ಮುಂದಿನ ವರ್ಷಕ್ಕೆ. ಅದೇ ನೀವು ಈ ವರ್ಷ 130 ಕೊಟ್ಟು ತಗೊಂಡ್ರು, ಈಗ ಸಸಿ ಎಂತ ಗೊತ್ತಾ ಕೊಡೋದು ನೋಡಿ. ಇಲ್ಲಿ ಆರಿಸ್ಬಿಟ್ಟಿದಾರಲ್ಲ, ಇವೇ ಸಸಿ. ನೀವು ಈಗ ಕರ್ನಾಟಕದಲ್ಲಿ ಎಲ್ಲಿ ಹುಡುಕಿರೋ ಇವೇ ಸಸಿ ಸಿಗೋದು ನಿಮಗೆ. ಯಾಕಪ್ಪ ಅಂದರೆ ಅಲ್ಲೇ ಸಸಿಗಳೆಲ್ಲ ಕೊಟ್ಟಾಗೈತೆ. ರೇಟ್ ಇರೋದು ನೋಡಿಬಿಟ್ರೆ ಸಸಿಗಳು ಫುಲ್ಲು ಕೊಟ್ಟಾಗೈತೆ. ಇವೇ ಸಸಿ ನೀವು ಎಲ್ಲಿ ತಗೊಂಡ್ರು ಈ ಸಸಿ ಎಷ್ಟು ರೂಪಾಯಿ ರೇಟ್ ಗೊತ್ತಾ ನಿಮಗೆ? ಒಂದು 90 ರೂಪಾಯಿ ಅಂತೂ ಲಾಸ್ ಇಲ್ಲ ಈ ಸಸಿಗಳು. 90 ರೂಪಾಯಿ ರೇಟ್ ಈ ಸಸಿಗೆ. 90 ರೂಪಾಯಿಗೂ ಕೇಳ್ತಾರೆ ಈಗ. ಯಾಕಪ್ಪ ಅಂದರೆ ಸಸಿಗೆ ಅಷ್ಟು ಡಿಮ್ಯಾಂಡ್ ಆಗೈತೆ. ಸಸಿಗೆ ಅಷ್ಟು ನಮ್ಮ ಕನ್ನಡದಲ್ಲಿ ಅಷ್ಟು ಡಿಮ್ಯಾಂಡ್ ಆಯ್ತು. ಎಲ್ಲ ಅಡಿಕೆ ತೋಟ. ಅಡಿಕೆ ರೇಟ್ ಬೀಳುತ್ತೆ ಅಂತ ನಾನು ಹೇಳ್ತಿಲ್ಲ. ಸಸಿ ರೇಟು 100% ಬಿದ್ದೇ ಬೀಳುತ್ತೆ ಗೈಸ್. ಸಸಿ ರೇಟು ನೀವು ಏನೇ ಅಂತನಾರ ಅಂದ್ಕೊಳ್ಳಿ, ಸಸಿ ರೇಟು ಮುಂದಿನ ವರ್ಷಕ್ಕೆ ಹೈಯೆಸ್ಟ್ ಅಂದರೆ 25 ರೂಪಾಯಿ. 30 ರೂಪಾಯಿ ಆಗಿಬಿಡಲಿ, 30 ರೂಪಾಯಿ ಆಗಲಿ ಬಿಡ್ರಿ. ನೀವು ಯಾಕೆ ಟೆನ್ಷನ್ ತಂತೀರಾ? ಈಗ 130 ಕೊಟ್ಟು ತಾಣಕ್ಕೆ ನಿಮಗೇನು ತಲೆ ಕೆಟ್ಟಿದೆ ಗೈಸ್? ನೀವು 130 ಕೊಟ್ಟು ತಾಣಕ್ಕಿಂತ 30 ಕೊಟ್ಟು ತಾಂಡ್ರೆ ಬೆಸ್ಟು. ಯಾಕಪ್ಪ ಅಂದರೆ ನಿಮಗೆ ಅಷ್ಟೇ ದುಡ್ಡು ಉಳಿಯುತ್ತೆ. ಆ ಡ್ರಿಪ್ಪು, ಲ್ಯಾಟ್ರಲ್ಲು ಅದ್ರ ಬಗ್ಗೆ ನೀವು ಇನ್ವೆಸ್ಟ್ ಮಾಡ್ಬೋದು. ಈಗ ನೀವು 1 ಎಕ್ರೆಗೆ ಏನಿಲ್ಲ ಅಂದ್ರೆ 300 ಗಿಡ ಕೂರ್ತವೆ. 300ಕ್ಕೆ ಈಗಿರೋ ರೇಟಾಗಿ 30,000 ಕೊಟ್ಟು ಯಾಕೆ ತಂತೀರಾ? ಮುಂದಿನ ವರ್ಷ ನೀವು ಯೋಚನೆ ಮಾಡ್ತಿರೋದೇನು 1 ವರ್ಷ ಲೇಟ್ ಆಗುತ್ತೆ ಅಂತ. 1 ವರ್ಷ ಯಾವುದೇ ಕಾರಣಕ್ಕೂ ಲೇಟ್ ಆಗೋಲ್ಲ. ಯಾಕಪ್ಪ ಅಂದರೆ ನೀವು ಈಗ ಬ್ರೇಕ್ ಕೊಡೋದೇ 6 ತಿಂಗಳು. ಏನೀಗ ಬಿಡಿ, ನೀವು ಮಾರ್ಚಿಗೆ ಹಾಕೋದು ಬಿಡಿ, 9 ತಿಂಗಳು ಬ್ರೇಕ್ ಕೊಡಲಿ ಬಿಡ್ರಿ. ನಿಮಗೆ ದುಡ್ಡು ಮೇಯ್ನು. ನಾನು ಹೇಳ್ತಿರೋದು ದುಡ್ಡು ಮೇಯ್ನು. ಒಬ್ಬೊಬ್ಬ ರೈತರು ಒಂದೊಂದು ರೂಪಾಯಿ ದುಡ್ಡು ಕೂಡಿಕ್ಕಿ ತೋಟ ಮಾಡೋದು. ನಮಗೆ ದುಡ್ಡು ಮೇಯ್ನು. ಈಗ ಈ ಸಸಿಗೆ ಹಾಕೋ ದುಡ್ಡನ್ನ ನೀವು ಲ್ಯಾಟ್ರಲ್ಲಿ ಹಾಕೊಂಬಿಡಿ.
ಲ್ಯಾಟ್ರ್ ಪೈಪ್ಲೈನ್ ಹಾಕ್ಸ್ಬಿಟ್ಟು ಡ್ರಿಪ್ ಮಾಡಿಸ್ರಿ. ಸುಮ್ಮನೆ ಯಾಕೆ ಈ ವರ್ಷ ಸೊಸಿ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಡು ತಾಂತೀರಾ? ಒಂದು 9 ತಿಂಗಳು, 6ರಿಂದ 9 ತಿಂಗಳು ಕಾಯಿರಿ ಗಾಯ್ಸ್. ಈ ಮುಂದಿನ ವರ್ಷ ಬರೀ ನಾವು ನೋಡ್ತಿರೋ ಸೊಸಿ ಇವೆಲ್ಲ ಸೊಸಿಗಳು ಬರೀ ಮುಂದಿನ ವರ್ಷಕ್ಕೆ ಒಂದು ಇವೆಲ್ಲ ನನ್ನ ಅನಿಸಿಕೆ ಮುಂದಿನ ವರ್ಷಕ್ಕೆ ಒಂದು 25-30 ರೂಪಾಯಿ ಸಿಗ್ಬೋದು. ಯಾಕೆ ಅಂದರೆ 10 ರೂಪಾಯಿ ಮುಂದಿನ ವರ್ಷಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ 10 ರೂಪಾಯಿ ಸೊಸೆನೂ ಹಾಗೇ ಆಗುತ್ತೆ. ಇದು ನನ್ನ ವೀಡಿಯೋ ನೋಡಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು 10 ರೂಪಾಯಿ ಸೊಸೆ ಹಾಗೇ ಆಗುತ್ತೆ ಅಂತ. ನಾನು ನಿಮಗೆ ಓಪನ್ ಚಾಲೆಂಜ್ ಕಟ್ತಿದ್ದೀನಿ. ನೋಡಿ ಯಾವ ಥರ ಮಾಡ್ತೀರಾ. ನೀವೊಂದು 9 ತಿಂಗಳಕ್ಕಾದರೆ ಈ ವರ್ಷ ನೀವು ಸೊಸೆ ತಗೊಳ್ಳೋ ದುಡ್ಡಲ್ಲಿ ಮುಂದಿನ ವರ್ಷಕ್ಕೆ ಇಡೀ ತೋಟನೇ ಮಾಡ್ಬೋದು. ನೀವು ಡ್ರಿಲ್ಲು ಮಾಡಿಸ್ಬೋದು, ತೋಟಕ್ಕೆ ಅಡಿಕೆ ಸೊಸೆ ಡ್ರಿಲ್ಲು ಮಾಡಿಸ್ಬೋದು, ಮತ್ತು ಅಡಿಕೆ ಸೊಸೆನ ಕೊಂಡ್ಕೊಬೋದು, ಮತ್ತು ಡ್ರಿಪ್ಪು ಮಾಡ್ಬೋದು. ಎಲ್ಲದನ್ನೂ ಹೇಳ್ತೀನಿ. ಒಂದು 9 ತಿಂಗಳು ಕಾಯಿರಿ. ಈಗ ನೋಡಿದ್ರಲ್ಲ ಈ ಸೊಸೆಗಳು ಬಂದುಬಿಟ್ಟು ಮುಂದಿನ ವರ್ಷಕ್ಕೆ ಸೇಲಿಗಿದ್ದಾವೆ. ಏನಿದ್ರು ನೀವು ಜನವರಿ ಮೇಲೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಜನವರಿ ಮೇಲೆ ಫೋನ್ ಮಾಡ್ಕೊಂಡು ನೀವು ಈ ಸೊಸೆನ ಬುಕ್ ಮಾಡ್ಕೊಳ್ಳಿ. ಈ ವರ್ಷ ನಾವು ದಾವಣಗೆರೆಗೆ 7,000 ಸೊಸೆ ನಾವು ಮಾಡಿದ್ದು ಅಷ್ಟು ದಾವಣಗೆರೆಗೆ ನಾವು ಕೊಟ್ಟು ಕಳಿಸಿದ್ದೀವಿ. ಈ ವರ್ಷ ರೇಟ್ ಬಂದುಬಿಟ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ರಿಂದ ನಾನು ಬಂದುಬಿಟ್ಟು ಒಂದು 68 ರೂಪಾಯಿ ಹಂಗೆ ನಮ್ಮ ಮನೇಲಿ ಕೊಟ್ಟಿದ್ದಾರೆ. ನಾವೊಂದು ಸ್ವಲ್ಪ ಬೇಗನೆ ಕೊಟ್ವಿ, ದುಡ್ಡು ಪ್ರಾಬ್ಲಮ್ ಇತ್ತು ಅಂತ ಸ್ವಲ್ಪ ಬೇಗನೆ ಕೊಟ್ವಿ. ಹಂಗಾಗಿ ಇವೆಲ್ಲ ಮುಂದಿನ ವರ್ಷಕ್ಕಿದ್ದಾವೆ. ಅಂದರೆ ಬೇಗ ಬುಕ್ ಮಾಡ್ಕೊಂಬಿಡಿ. ಮುಂದಿನ ವರ್ಷವೂ ಯಾವ ಟೈಮಲ್ಲಿ ಏನು ಅಂತಲೇ ಹೇಳಕ್ಕೆ ಬರೋಲ್ಲ. ಈ ಕಾಲದಲ್ಲಿ ಮನುಷ್ಯರಿಗೆ ಗ್ಯಾರಂಟಿ ಇಲ್ಲ. ಇವನ್ನೆಲ್ಲ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಓಕೆ, ಥ್ಯಾಂಕ್ಸ್ ಗೈಸ್. ನಂದಿದು ಫಸ್ಟ್ನೇ ವೀಡಿಯೋ ಹೆಂಗೆ ಓಡುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ. ಓಕೆ, ಥ್ಯಾಂಕ್ಸ್ ಗೈಸ್, ಬಾಯ್.